ನಮಸ್ಕಾರ 9 AM ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ನೈಟ್ ಕರ್ಫ್ಯೂ ಮುಂದುವರಿಕೆ, ವೀಕೆಂಡ್ ಕರ್ಫ್ಯೂ ಜಾರಿ. 2 ವಾರ ಜೀವನ ಟಫ್. ರಾಜ್ಯದಲ್ಲಿ ಕಠಿಣ ನಿಯಮ. ಸಾರ್ವಜನಿಕ ಸ್ಥಳಗಳಲ್ಲಿ 50% ಮಿತಿ. ವೀಕೆಂಡ್ ಕರ್ಫ್ಯೂ 50-50 ರೂಲ್ಸ್. ರಾಜ್ಯದಲ್ಲಂತೂ ಕಂಟ್ರೋಲ್ ತಪ್ತಾ ಇದೆ ಕೊರೋನಾ. ಟಫ್ ರೂಲ್ಸ್ ಅನ್ನ ಘೋಷಣೆ ಮಾಡಿದೆ ಹಿನ್ನೆಲೆಯಲ್ಲಿ ಸರ್ಕಾರ ವೀಕೆಂಡ್ ಕರ್ಫ್ಯೂ ಅನ್ನು ಕೂಡ ಘೋಷಣೆ ಮಾಡಿದೆ ಸರ್ಕಾರ. ನಿನ್ನೆ ಒಂದೇ ದಿನ ಕೊರೋನಾ ಪ್ರಕರಣವನ್ನ ನೋಡಿದ್ರೆ 3ರಷ್ಟು ಪಟ್ಟು ಜಾಸ್ತಿ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 1,000ಗಿಂತ ನೇರವಾಗಿ 3,000ಕ್ಕೆ ಈಗ ಏರಿಕೆಯಾಗಿದೆ ಒಂದೇ ದಿನಕ್ಕೆ ಪ್ರಕರಣಗಳ ಸಂಖ್ಯೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಎಲ್ಲ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ನಿಬಂಧನೆಗಳನ್ನ ಷರತ್ತುಗಳನ್ನ ಹಾಕಿದೆ. ಶನಿವಾರ ಭಾನುವಾರ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಶುಕ್ರವಾರ ರಾತ್ರಿ 10 ಗಂಟೆಯಿಂದಲೇ ವೀಕೆಂಡ್ ಕರ್ಫ್ಯೂ ಇರುತ್ತೆ. ಸೋಮವಾರ ಬೆಳಗ್ಗೆ 5ರವರೆಗೆ ವೀಕೆಂಡ್ ಕರ್ಫ್ಯೂ ಇರುತ್ತೆ. ಇನ್ನು ನೈಟ್ ಕರ್ಫ್ಯೂ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ಮತ್ತೆ 10 ದಿನಗಳ ಕಾಲ ನೈಟ್ ಕರ್ಫ್ಯೂ ಮುಂದುವರಿಕೆಯಾಗಿದೆ. ಎಲ್ಲ ಸರ್ಕಾರಿ ಖಾಸಗಿ ಕಚೇರಿಗಳು ಯಥಾಸ್ಥಿತಿಯಲ್ಲಿ ಕೆಲಸವನ್ನ ಮಾಡಬೇಕು. ಮದುವೆಗೆ ಹೊರಾಂಗಣಕ್ಕೆ 200 ಜನರಿಗೆ, ಒಳಾಂಗಣ ಆದ್ರೆ 100 ಜನರಿಗೆ ಮಾತ್ರ ಅವಕಾಶ ಇರುವಂತದ್ದು. ಇನ್ನು ಯಾವುದೇ ರೀತಿಯಾದಂತಹ ದೇವಸ್ಥಾನ ಆಗಿರ್ಬೋದು, ಪ್ರಾರ್ಥನಾ ಮಂದಿರಗಳಲ್ಲಿ ಒಮ್ಮೆಗೆ 2 ಡೋಸ್ ಆದಂತಹ ಭಕ್ತರಿಗೆ ಮಾತ್ರ 50 ಜನರಿಗೆ ಅವಕಾಶ ಇರೋದು. ಅದರಲ್ಲಿ ಕಡ್ಡಾಯವಾಗಿ 2 ಡೋಸ್ ಲಸಿಕೆಯನ್ನ ಪಡೆದಿರಲೇಬೇಕು ಭಕ್ತರು. ಇನ್ನು ಜಿಮ್ ಆಗಿರ್ಬೋದು, ಈಜುಕೊಳ ಆಗಿರ್ಬೋದು, ಚಿತ್ರಮಂದಿರ, ಇಲ್ಲೆಲ್ಲಾ ಕಡೆಗಳಲ್ಲೂ 50%ಗೆ ಸೀಮಿತಗೊಳಿಸಲಾಗಿದೆ. ಹಾಗಾಗಿ ಈಗ ನೈಟ್ ಕರ್ಫ್ಯೂ ಕಂಟಿನ್ಯೂ ಆಗುತ್ತೆ. ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ. ದೇವಸ್ಥಾನಗಳಲ್ಲಿ ಅಥವಾ ಪ್ರಾರ್ಥನಾ ಮಂದಿರಗಳಲ್ಲಿ ಕೇವಲ 50 ಜನರಿಗೆ ಮಾತ್ರ ಅವಕಾಶ ಇರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ ಹೋಟೆಲ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಕೇವಲ 50% ಆಕ್ಯುಪೆನ್ಸಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಮುಂದಿನ 2 ವಾರ 6ನೇ ತಾರೀಕಿಂದ ಶುಕ್ರವಾರ ರಾತ್ರಿ 10ರಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ವೀಕೆಂಡ್ ಕರ್ಫ್ಯೂ ಜಾರಿಗೆಗೊಳಿಸಲು ತೀರ್ಮಾನಿಸಲಾಗಿದೆ. ಆಹಾರ ವಸ್ತು, ಹಾಲು, ತರಕಾರಿ, ಔಷಧಿ, ಅಗತ್ಯ ವಸ್ತುಗಳು, ಹೋಟೆಲ್ಗಳಲ್ಲಿ ಪಾರ್ಸಲ್ ಮಾತ್ರ ಸೇವೆ ಇರುತ್ತದೆ. ನೈಟ್ ಕರ್ಫ್ಯೂ ವಿಸ್ತರಿಸಲಿಕ್ಕೆ ತೀರ್ಮಾನ ಮಾಡಿದಿರಿ. 7ನೇ ತಾರೀಕು ಮುಗಿತಾ ಇದೆ, ಅದನ್ನ ಮುಗಿಸ್ತೀರಿ. 2 ವಾರ ಸರ್ಕಾರಿ ಕಚೇರಿಗಳು, ಮಾಲ್ಗಳಿಗೆ ಮಾರ್ಗಸೂಚಿ. ಸರ್ಕಾರಿ ಕಚೇರಿ ಮತ್ತು ಇತರ ಕಚೇರಿಗಳಲ್ಲಿ ಭಾರತ ಸರ್ಕಾರದ ಮಾರ್ಗಸೂಚಿ ಏನಿದೆ ಅದರಂತೆ ಅನುಸರಿಸಲು ತೀರ್ಮಾನಿಸಲಾಗಿದೆ. ಚಿತ್ರಮಂದಿರ, ಮಾಲ್, ಬಾರ್, ಪಬ್, ಕ್ಲಬ್ ಇತರ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ 50 ಸಾಮರ್ಥ್ಯದ ಅನುಮತಿಗೆ ತೀರ್ಮಾನಿಸಲಾಗಿದೆ. ಚಿತ್ರಮಂದಿರ, ಮಾಲ್, ಪಬ್, ಬಾರ್ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲ 50% ಸಾಮರ್ಥ್ಯ ಅನುಮತಿಯನ್ನು ಕೊಟ್ಟಿದ್ದೀರಿ. ಭೇಟಿ ನೀಡುವವರು ಡಬಲ್ ಡೋಸ್ ಕಂಪಲ್ಸರಿ. ಇಲ್ಲಿಗೆ ಮದುವೆ ಹೊರಾಂಗಣದಲ್ಲಿದ್ರೆ 200 ಜನ, ಮದುವೆ ಹೊರಾಂಗಣದಲ್ಲಿದ್ರೆ, ಒಳಾಂಗಣದಲ್ಲಿದ್ರೆ 100 ಜನಕ್ಕೆ ಮಾತ್ರ ತೀರ್ಮಾನ ಮಾಡಿದಿರಿ. ಅದು ಕೂಡ ಡಬಲ್ ಡೋಸ್ ಕಂಪಲ್ಸರಿ. ಸರ್ಕಾರಿ ಕಚೇರಿ ಈಗಾಗಲೇ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೊಳಿಸಿದೆ. ಈಗಾಗಲೇ ಹೊಸ ನಿಬಂಧನೆಗಳ ಜೊತೆಗೆ ಮಾರ್ಗಸೂಚಿಗಳನ್ನ ಕೂಡ ನೀಡಲಾಗಿದೆ. ಇನ್ನು ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಆಗಿರ್ಬೋದು, ರ್ಯಾಲಿ, ಸಮಾವೇಶಗಳನ್ನ ನೀವು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಹಾಗಾಗಿ 9ನೇ ತಾರೀಕು ಕಾಂಗ್ರೆಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿತ್ತು. ಬೃಹತ್ ಮಟ್ಟದಲ್ಲಿ ಪಾದಯಾತ್ರೆಯನ್ನ ಆಯೋಜನೆ ಮಾಡಿತ್ತು ಕಾಂಗ್ರೆಸ್. ಈಗ ಕಾಂಗ್ರೆಸ್ ಪಾದಯಾತ್ರೆಗೂ ಕೂಡ ಟಫ್ ರೂಲ್ಸ್ ಮೂಲಕ ಕೊಕ್ಕೆಯನ್ನ ಹಾಕಲಾಗಿದೆ. ರಾಜ್ಯದಾದ್ಯಂತ 2 ವಾರಗಳ ಕಾಲ ನಿರ್ಬಂಧವನ್ನ ವಿಧಿಸಿದೆ ಸರ್ಕಾರ. ಯಾವುದೇ ರೀತಿಯಾದಂತಹ ಮುಷ್ಕರ ಆಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಮೆರವಣಿಗೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಅವಕಾಶನೇ ಇಲ್ಲ, ರದ್ದುಗೊಳಿಸಲಾಗಿದೆ. ಎಲ್ಲಾ ರೀತಿಯ ಸಾರ್ವಜನಿಕ ಕಾರ್ಯಕ್ರಮಗಳಿಗೂ ಬ್ರೇಕ್ ಹಾಕಲಾಗಿದೆ. ಮೇಕೆದಾಟ ಪಾದಯಾತ್ರೆ, ಅದು ಇದು ಯಾವುದೇ ರೀತಿಯಾದಂತಹ ಆಲೋಚನೆ ನಾವು ಮಾಡಿಲ್ಲ. ನಮಗೆ ರಾಜ್ಯದ ಜನರ ಪ್ರಾಣ ಮತ್ತು ಅವರ ಜೀವನ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲಾ ಮೆರವಣಿಗೆ, ಜಾತ್ರೆ, ಪ್ರತಿಭಟನೆಗಳನ್ನ ನಾವು ರದ್ದು ಮಾಡಿದ್ದೀವಿ ಅಂತ ಹೇಳಿ ಸಭೆಯ ಬಳಿಕ ನಿನ್ನೆ ಸಚಿವರಾಗಿರುವ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ನಾವು ಯಾವುದೇ ವೈಯಕ್ತಿಕವಾದಂಥ ಸಂಘ ಸಂಸ್ಥೆಗಳ ವಿಚಾರ ನಮ್ಮ ಮುಂದೆ ಇಲ್ಲ. ಕರ್ನಾಟಕದ ಜನರ ಪ್ರಾಣ ಮತ್ತು ಆರೋಗ್ಯ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ದೃಷ್ಟಿಯಿಂದ ಈಗಾಗಲೇ ನಾನು ಮಾತಾಡಿದ್ದೀನಿ, ಸುಧಾಕರ್ ಅವರು ಹೇಳಿದ್ದಾರೆ, ಯಾವುದೇ ರ್ಯಾಲಿ, ಪ್ರೊಟೆಸ್ಟು, ಜಾತ್ರೆ, ಜನಗುಂಗುಳಿ ಇವನ್ನ ನಿರ್ಬಂಧ ಮಾಡಲಾಗಿದೆ. ಪಾದಯಾತ್ರೆಗೂ ಅನ್ವಯನಾ? ಅಲ್ಲ, ನಾನು ಹೇಳಿದ್ದೀನಿ ಎಲ್ಲ ಸಂಘ ಸಂಸ್ಥೆಗಳು ಅಂತಿದ್ದೀನಿ, ಅದರಲ್ಲೆಲ್ಲ ಬಂದ್ಬಿಡ್ತದೆ. ಪರ್ಟಿಕ್ಯುಲರ್ ಯಾರೋ ಒಬ್ಬರಿಗಲ್ಲ, ಅವ್ರು ಒಂದಿನ ಮಾಡ್ಬೋದು, ಇನ್ನೊಬ್ರು ಇನ್ನೊಂದಿನ ಮಾಡ್ಬೋದು, ಇನ್ನೊಬ್ರು ಮಾಡ್ಬೋದು. ಮತ್ತು ಯಾರನ್ನೇ ಉದ್ದೇಶ ಮಾಡಿರುವಂತ ಅಲ್ಲ. ಆ ದೃಷ್ಟಿಯಿಂದ ಯಾವುದೇ ಪ್ರೊಟೆಸ್ಟು, ರ್ಯಾಲಿ, ಜಾತ್ರೆ, ಜನಗುಂಗುಳಿ ಇಲ್ಲ. ಈಗ ಯಾವುದೇ ರೀತಿಯ ಸಮಾರಂಭಗಳಿಗೆ ಕಡಿವಾಣವನ್ನು ಹಾಕಿದ್ದಾರೆ. ಯಾವುದೇ ಸಮಾರಂಭ ಆಗಲಿ, ಅದು ಧಾರ್ಮಿಕ ಸಮಾರಂಭ ಆಗಲಿ, ವಿವಿಧ ಸಂಸ್ಥೆಗಳು, ಯಾವುದೇ ಸಂಘ ಸಂಸ್ಥೆಗಳಾಗಲಿ, ಯಾವುದೇ ಹೋರಾಟದ ಕಾರ್ಯಕ್ರಮಗಳಾಗಲಿ, ಎಲ್ಲದಕ್ಕೂ ಕೂಡ ಇವತ್ತು ಸರ್ಕಾರ ಒಂದು ನಿಯಮ ತಂದಿದೆ, ಒಂದು ಕಾನೂನನ್ನು ತರುತ್ತೆ. ಮುಂದಿನ 2 ವಾರಗಳವರೆಗೆ ಕೂಡ ಯಾರೂ ಕೂಡ ಅಂಥದ್ರಲ್ಲಿ ಪಾಲ್ಗೊಳ್ಳಬಾರದು. ಎಲ್ಲರೂ ಕೂಡ ಸರ್ಕಾರದ ಜೊತೆ, ಸರ್ಕಾರದ ನಿಯಮಗಳಿಗೆ ಗೌರವವನ್ನು ಕೊಟ್ಟು ಜನರ ರಕ್ಷಣೆಗೆ ತಾವೆಲ್ಲ ಕೂಡ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಗೌರವವನ್ನು ಕೊಟ್ಟು ಜನರ ಒಂದು ಹಿತವನ್ನ ಕಾಯುವಂತ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ. ಸರ್, ಅಶೋಕ್ ಅವರೇ, ಸ್ಪಷ್ಟವಾಗಿ ನಾವು ಹೇಳಿದೀವಿ, ಯಾವುದೇ ರೀತಿಯಾದಂತಹ ಸಭೆ, ಸಮಾರಂಭಗಳು, ಸಮಾವೇಶಗಳಿಗೆ ಅವಕಾಶ ಇಲ್ಲ. ಅದು ನಾವು ಪರ್ಟಿಕ್ಯುಲರ್ ಆಗಿ ವೈಯಕ್ತಿಕವಾಗಿ ಅಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಅಂತೂ ನಿನ್ನೆಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕರು ಹೇಳ್ಕೊಂಡ್ ಬಂದಿದ್ದಾರೆ, ಸಿದ್ದರಾಮಯ್ಯ ಅವರು ಸೇರಿದಂತೆ ನಮ್ಮ ಪಾದಯಾತ್ರೆ ಇದ್ದೇ ಇರತ್ತೆ, ಅದ್ ಏನೇ ಆಗ್ಲಿ ಅನ್ನುವಂಥ ಮಾತನ್ನ ಹೇಳಿದ್ರು. ಸೊ ಕಾಂಗ್ರೆಸ್ನಿಂದ ಮೇಕೆದಾಟು ಪಾದಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೀಕೆಂಡ್ ಕರ್ಫ್ಯೂ ಇದ್ರೂ ಪಾದಯಾತ್ರೆ ಮಾಡ್ತಾರಾ? ಅಪ್ಪಿ ಪಾದಯಾತ್ರೆ ಮಾಡಿದ್ರೆ ಆಗ ಸರ್ಕಾರ ಏನ್ ಮಾಡುತ್ತೆ? ಕಾಂಗ್ರೆಸ್ ಪಾದಯಾತ್ರೆಗೆ ಟಕ್ಕರ್ ಕೊಡೋದಿಕ್ಕಂತಾನೆ ಬಿಜೆಪಿ ಈ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಯೋಜನೆ ವಿಳಂಬದ ದಾಖಲೆ ಬಿಡುಗಡೆ ಮಾಡಲು ತಯಾರಿಯನ್ನ ಮಾಡಲಾಗಿದ್ದು, ಕಾಂಗ್ರೆಸ್ ಪಾದಯಾತ್ರೆಯ ವೇಳೆಯಲ್ಲಿ ಬಿಡುಗಡೆಗೆ ಸಜ್ಜನ್ನ ಮಾಡಲಾಗಿತ್ತು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ವಿಳಂಬವಾದ ದಾಖಲೆಯನ್ನ ರಿಲೀಸ್ ಮಾಡಲಾಗಿದ್ದು, ಡಿಕೆ ಶಿವಕುಮಾರ್ ನೀರಾವರಿ ಸಚಿವರಾಗಿದ್ದಾಗ ಇದ್ದಂತಹ ದಾಖಲೆಯನ್ನ, ಈಗಾಗಲೇ ಸಂಪೂರ್ಣ ದಾಖಲೆಯನ್ನ ಬಿಜೆಪಿ ಸಂಗ್ರಹ ಮಾಡಿದೆ. ಆಗ್ಲೇ ಮಾಡಬೇಕಾಗಿತ್ತು, ಇಷ್ಟರವರೆಗೆ ಏನ್ ಮಾಡಿದ್ರು ಅಂತ ಹಲವು ದಿನಗಳಿಂದ ಬಿಜೆಪಿ ನಾಯಕರು ಕೇಳ್ತಾನೆ ಇದ್ರು. ಸೊ ಜಲಸಂಪನ್ಮೂಲ ಸಚಿವರಿಂದಲೇ ದಾಖಲೆಯನ್ನ ರಿಲೀಸ್ ಮಾಡೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಗೋವಿಂದ ಕಾರಜೋಳ ಅವರ ಒಂದು ಆಲ್ರೆಡಿ ಅವರೀಗ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಜಕೀಯವಾಗಿ ಕೈ ನಾಯಕರಿಗೆ ಟಕ್ಕರ್ ಕೊಡುವಂತಹ ಪ್ಲಾನ್ ಇದೆ. ಇನ್ನು ಸಚಿವ ಅಶ್ವಥ್ ನಾರಾಯಣ ಅವರಿಂದಲೂ ಕೂಡ ದಾಖಲೆ ರಿಲೀಸ್ ಅನ್ನ ಮಾಡೋದಕ್ಕೆ ಡಿಕೆ ಬ್ರದರ್ಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಆಲ್ರೆಡಿ ಅಶ್ವಥ್ ನಾರಾಯಣ ಅವರು ರಾಮನಗರದಲ್ಲಿ ಏನಾಯ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ಕೈ ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿದೆ. ಆದ್ರೆ ಅದಕ್ಕಿಂತ ಮುಂಚೆ ಈಗ ಈ ಒಂದು ಕರ್ಫ್ಯೂ ಅನ್ನ ವಿಧಿಸಿರುವಂತದ್ದು, ನೈಟ್ ಕರ್ಫ್ಯೂ ಹಾಗೇನೆ ವೀಕೆಂಡ್ ಕರ್ಫ್ಯೂ ಅನ್ನ ವಿಧಿಸಿರೋದ್ರ ಮೂಲಕ ಈಗ ಕಾಂಗ್ರೆಸ್ ಪಾದಯಾತ್ರೆಗೆ ಟಕ್ಕರ್ ಅನ್ನ ಕೊಡೋದಕ್ಕೆ, ಈ ಮೂಲಕ ಪಾದಯಾತ್ರೆ ಆಗಬಾರ್ದು ಅನ್ನುವಂತಹ ಯೋಚನೆಯಲ್ಲಿ ಮಾಡಿದ್ಯಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ವಿಳಂಬಕ್ಕೆ ಯಾರು ಹೊಣೆಗಾರರು, ಯಾರು ಹೊಣೆಗಾರತನದ ಕೆಲಸ ಮಾಡಿದಾರ, ಅದನ್ನ ನಾನು ಶೀಘ್ರವಾಗಿ ಬಹಿರಂಗ ಮಾಡ್ತೀನಿ ಅಂತ ಹೇಳೀನಿ. ಅವ್ರ ಕಾಂಗ್ರೆಸ್ನವ್ರಿಗೇನೋ ಮೈಯಾಗಿ ದೇವ್ ಬಂದಂಗಾಗ್ಯದ. ನಾ ಹೇಳಿದ ಕೂಡಲೇ ದೇವ್ ಬಂದಾಗ ಕುಣದಾಡಕತ್ತಾರ. ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಮೈ ಮೇಲೆ ದೇವ್ ಬತ್ತಂದ್ರೆ ಕುಣದಾಡ್ತಿರ್ತಾರ, ಹಂಗೆ ಕುಣದಾಡಕತ್ತಾರ. ಅಧಿಕಾರ ಇಲ್ಲಾರ್ದಾಗ ಪಾದಯಾತ್ರೆ ಮಾಡ್ತೀವಿ ಅಂದ್ರೆ ಇದು ಗಿಮಿಕ್ ಅಲ್ದ ಮತ್ತೆ ಏನ್ ಅನ್ಬೇಕು? ವಿಳಂಬಕ್ಕೆ ಯಾರು ಹೊಣೆಗಾರರು, ಯಾರು ಹೊಣೆಗಾರತನದ ಕೆಲಸ ಮಾಡಿದಾರ, ಅದನ್ನ ನಾನು ಶೀಘ್ರವಾಗಿ ಬಹಿರಂಗ ಮಾಡ್ತೀನಿ ಅಂತ ಹೇಳೀನಿ. ಅವ್ರ ಕಾಂಗ್ರೆಸ್ನವ್ರಿಗೇನೋ ಮೈಯಾಗಿ ದೇವ್ ಬಂದಂಗಾಗ್ಯದ. ನಾ ಹೇಳಿದ ಕೂಡಲೇ ದೇವ್ ಬಂದಾಗ ಕುಣದಾಡಕತ್ತಾರ. ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಮೈ ಮೇಲೆ ದೇವ್ ಬತ್ತಂದ್ರೆ ಕುಣದಾಡ್ತಿರ್ತಾರ, ಹಂಗೆ ಕುಣದಾಡಕತ್ತಾರ. ಅಧಿಕಾರ ಇಲ್ಲಾರ್ದಾಗ ಪಾದಯಾತ್ರೆ ಮಾಡ್ತೀವಂದ್ರೆ ಸೊ ಏನ್
ಮಾಡುತ್ತೆ ಹಾಗಾದ್ರೆ ಕಾಂಗ್ರೆಸ್ ಪಾದಯಾತ್ರೆಯನ್ನ ಕಂಟಿನ್ಯೂ ಮಾಡತ್ತಾ? ಒಂದು ವೇಳೆ ಕಂಟಿನ್ಯೂ ಮಾಡಿದ್ರೆ ಸರ್ಕಾರ ಏನ್ ಮಾಡುತ್ತೆ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ನಿನ್ನೆ ಅಷ್ಟೇ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಏನೇ ಆಗ್ಲಿ ನಾವು ಪಾದಯಾತ್ರೆಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ. ಈಗ ಸರ್ಕಾರ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂನ ವಿಧಿಸಿದೆ, ವೀಕೆಂಡ್ ಕರ್ಫ್ಯೂ ಅನ್ನ ಕೂಡ ಜಾರಿಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಏನ್ ಮಾಡಬಹುದು? ಪಾದಯಾತ್ರೆ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಖಂಡಿತವಾಗ್ಲೂ ನವಿತಾ, ಈಗಾಗಲೇ ಏನು ಚರ್ಚೆ ಆಗ್ತಾ ಇದೆ, ಪಾದಯಾತ್ರೆ ಮಾಡ್ತಾರಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಸರ್ಕಾರ ವೀಕೆಂಡ್ ಕರ್ಫ್ಯೂ ಮತ್ತೆ ನೈಟ್ ಕರ್ಫ್ಯೂ ಅನ್ನ ವಿಧಿಸ್ತಿದೆ. ಎಲ್ಲೋ ಒಂದ್ ಕಡೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡೋದ್ರಿಂದಾಗಿ ಪಾದಯಾತ್ರೆಗೆ ಈಗ ಕೊಕ್ಕೆ ಬಿದ್ದಿದೆ. ಎಲ್ಲೋ ಒಂದ್ ಕಡೆ ಇದು ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ ಅನ್ನೋದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದ್ದೇವೆ. ಯಾಕಂದ್ರೆ ಕೋವಿಡ್ ದೊಡ್ಡ ಮಟ್ಟದಲ್ಲಿ ಇಲ್ಲ, ಇಷ್ಟಾದ್ರೂ ಕೂಡ ಈಗ ದಿಢೀರಾಗಿ ಈ ಒಂದು ನಿರ್ಧಾರವನ್ನ ಘೋಷಣೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ಖಂಡನೀಯ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಆಗಿದೆ. ಇವತ್ತು ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಇಬ್ರು ಕೂಡ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಈಗೇನು ನಿಗದಿಯಂತೆ ಪಾದಯಾತ್ರೆಯನ್ನ ಮಾಡ್ಬೇಕಾ, ಒಂದ್ ವೇಳೆ ಪಾದಯಾತ್ರೆಯನ್ನ ಮಾಡದೇ ಆದ್ರೆ ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು, ಮತ್ತೆ ಸರ್ಕಾರಕ್ಕೆ ಏನಾದ್ರೂ ಮತ್ತೆ ಒತ್ತಡವನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಬಿಜೆಪಿಯವರು ಕೂಡ ಕಾಂಗ್ರೆಸ್ನವರ ಪಾದಯಾತ್ರೆಯನ್ನ ತಪ್ಪಿಸಬೇಕು ಅನ್ನೋದಕ್ಕೂ ಕೂಡ ಮಾಡ್ಬೇಕು ಅನ್ನೋದಕ್ಕೆ ಒಂದು ಲೆಕ್ಕಾಚಾರದಿಂದನೇ ಈ ಒಂದು ಏನು ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಿದ್ರು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈಗ ಕಾಂಗ್ರೆಸ್ನವರು ಕೂಡ ಪಾದಯಾತ್ರೆಯನ್ನ ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹೋಗಿ ಬಂದಿದ್ದಾರೆ, ಮತ್ತೆ ಜನರನ್ನ ಕರೆತರುವ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ದಿಢೀರಾಗಿ ಈ ಒಂದು ನಿರ್ಧಾರವನ್ನು ಜಾರಿ ಮಾಡೋದ್ರಿಂದಾಗಿ ಇವತ್ತು ಮಹತ್ವವಾದಂತಹ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಮುಖ್ಯವಾಗಿ ಪಾದಯಾತ್ರೆಯ ಸಂದರ್ಭದಲ್ಲೇ ಮುಖ್ಯವಾಗಿ ಈಗಾಗಲೇ ಬಿಜೆಪಿ ಕೂಡ ಏನು ಕಾಂಗ್ರೆಸ್ಗೆ ಒಂದು ರೀತಿ ಕೌಂಟರ್ ಕೊಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಒಂದ್ ಕಡೆಗೆ ಈಗಾಗಲೇ ಅಶ್ವಥ್ ನಾರಾಯಣ ಅವರು ಕೂಡ ಡಿ ಕೆ ಬ್ರದರ್ಸ್ ಅವರ ವಿರುದ್ಧವಾಗಿ ರಾಮನಗರ ಜಿಲ್ಲೆಯಲ್ಲ ತೊಡೆತಟ್ಟಿದ್ದಾರೆ. ಮುಖ್ಯವಾಗಿ ಇವತ್ತು ಪ್ರಮುಖವಾಗಿ ಪಾದಯಾತ್ರೆ ಯಾವಾಗ ಶುರು ಮಾಡ್ತಾರೆ ಅವತ್ತು ಬಿಜೆಪಿಯ ನಾಯಕರುಗಳು ಪ್ರಮುಖವಾಗಿ ಸಚಿವ ಗೋವಿಂದ ಕಾರಜೋಳ ಆಗಿರ್ಬೋದು ಮತ್ತೆ ಸಚಿವ ಅಶ್ವಥ್ ನಾರಾಯಣ ಆಗಿರ್ಬೋದು ಇಬ್ರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮೂಲಕವಾಗಿ ಒಂದಷ್ಟು ದಾಖಲೆ ಬಿಡುಗಡೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮೇಕೆದಾಟು ಯೋಜನೆ ವಿಚಾರವಾಗಿ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ನಡುವೆ ಜಟಾಪಟಿ ಶುರುವಾಗಿರುವಂತದ್ದು. ಅಂದ್ರೆ ನಾವು ಮಾಡಿದೀವಿ ಅನ್ನೋ ಜಟಾಪಟಿಯಲ್ಲಿ ಇಬ್ರು ಕೂಡ ತಡ್ಕೊಂಡಿದ್ದಾರೆ. ಹೀಗಾಗಿ ಮೇಕೆದಾಟು ಯಾರಿಂದ ವಿಳಂಬ ಆಗದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಒಂದು ದಾಖಲೆಗಳನ್ನ ಈಗಾಗಲೇ ಬಹಿರಂಗ ಪಡಿಸೋದಕ್ಕೂ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ಇಲಾಖೆಯಲ್ಲಿ ಅಗತ್ಯವಾದಂತಹ ದಾಖಲೆಗಳನ್ನು ಕೂಡ ಕಾರಜೋಳ ಅವರು ಸಂಗ್ರಹ ಮಾಡಿದ್ದಾರೆ. ಪಾದಯಾತ್ರೆ ಯಾವಾಗ ಕಾಂಗ್ರೆಸ್ ನಾಯಕರು ಶುರು ಮಾಡ್ತಾರೆ ಅವತ್ತನೇ ಈ ಒಂದು ದಾಖಲೆಯನ್ನ ಬಿಡುಗಡೆ ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಈಗಾಗಲೇ ಪಾದಯಾತ್ರೆ ಮೂಲಕವಾಗಿ ರಾಜಕೀಯ ಲಾಭವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಮುಂದಾಗಿರುವಂತದ್ದು. ಹೀಗಾಗಿ ಅದನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರ ಅವಧಿಯಲ್ಲಿ ನೀರಾವರಿ ಸಚಿವರಾಗಿದ್ದಾಗ ಏನ್ ವಿಳಂಬ ಮಾಡಿದ್ರು ಮತ್ತೆ ಸಿದ್ದರಾಮಯ್ಯ ಅವರು ಏನು ವಿಳಂಬ ಮಾಡಿದ್ರು ಅದನ್ನ ದಾಖಲೆಯನ್ನು ಬಿಡುಗಡೆ ಮಾಡೋದ್ರ ಮೂಲಕವಾಗಿ ಅವರಿಗೆ ಒಂದು ರೀತಿ ತಿರುಗೇಟು ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಏನು ಪಾದಯಾತ್ರೆ ಶುರು ಆಗುತ್ತೆ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪಾದಯಾತ್ರೆ ಈಗ ಕೋವಿಡ್ ಸಂದರ್ಭದಲ್ಲಿ ನಡೆಯುತ್ತಾ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಇವತ್ತು ಕಾಂಗ್ರೆಸ್ ನಾಯಕರು ಸಭೆ ಸೇರಿ ಒಂದು ನಿರ್ಧಾರವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಅವತ್ತೊಂದು ದಿನನೇ ಪಾದಯಾತ್ರೆ ಮಾಡಿ ಮುಗಿಸಬೇಕು ಅನ್ನೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿದೆ. ಯಾಕಂದ್ರೆ ಈಗಾಗಲೇ ಮುಖ್ಯವಾಗಿ ಅವ್ರು ಹೇಳ್ತಾ ಇರುವಂತದ್ದು ಬಿಜೆಪಿ ನಾಯಕರಿಗೆ ದೊಡ್ಡ ಮಟ್ಟದಲ್ಲಿ ರ್ಯಾಲಿಗೆ ಅವಕಾಶವನ್ನ ಮಾಡ್ಕೊಡ್ತೀರಿ, ಆದ್ರೆ ನಮ್ಗೆ ಯಾಕೆ ಅವಕಾಶವನ್ನು ಮಾಡ್ಕೊಡಿದಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಮುಖವಾಗಿ ಎಲ್ಲಾ ನಿಯಮಗಳೊಂದಿಗೆ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನೋದು ನಿರ್ಧಾರಕ್ಕೆ ಬಂದಿರುವಂತದ್ದು. ಹೀಗಾಗಿ ಇವತ್ತಿನ ಸಭೆ ಮುಖಾಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಈಗಾಗಲೇ ಮೂರನೇ ಅಲೆ ಆರಂಭ ಆಗಿದೆ ಅಂತಾನೆ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು. ಅದರ ಜೊತೆಗೆ ಈಗಾಗಲೇ ಕೊರೋನಾ ಪ್ರಕರಣಗಳ ಸಂಖ್ಯೆಯನ್ನ ನಾವು ನೋಡ್ತಾ ಇದ್ರೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಕೊರೋನಾ ಕೇಸ್ಗಳು ಪ್ರತಿನಿತ್ಯ ಹೆಚ್ಚಳ ಆಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಇದನ್ನ ಕಂಟ್ರೋಲ್ಗೆ ತರೋದಕ್ಕೆ ವಲಯವಾರು ಮೇಲ್ವಿಚಾರಕರನ್ನ ಸರ್ಕಾರ ನೇಮಕ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಕೋವಿಡ್ ನೋಡಲ್ ಅಧಿಕಾರಿಗಳನ್ನ ನೇಮಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದರ ಒಂದು ಮೇಲ್ವಿಚಾರಣೆಯನ್ನ ಮಾಡೋದಕ್ಕೆ ಐಎಎಸ್ ಅಧಿಕಾರಿಗಳಿಗೆ ಈಗ ಆದೇಶವನ್ನ ನೀಡಲಾಗಿದೆ. ಸೋಂಕು ಹರಡಬಾರದು ಅನ್ನುವ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳುವಂತಹ ಹೊಣೆಯನ್ನ ಈಗ ಐಎಎಸ್ ಅಧಿಕಾರಿಗಳಿಗೆ ನೀಡಲಾಗಿದ್ದು 8 ವಲಯಗಳಿಗೆ ಬೆಂಗಳೂರಲ್ಲಿ ಐಎಎಸ್ ಅಧಿಕಾರಿಗಳನ್ನ ಉಸ್ತುವಾರಿಯನ್ನಾಗಿ ಮಾಡಲಾಗಿದೆ. ಸೊ ಅವರೆಲ್ಲರೂ ಕೂಡ ಇದರ ಹೊಣೆಯನ್ನ ಹೊತ್ಕೊಳ್ಬೇಕಾಗತ್ತೆ. ಕೋವಿಡ್ ಸೋಂಕು ಹರಡದ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಐಎಎಸ್ ಅಧಿಕಾರಿಗಳಿಗೆ ಇದರ ಹೊಣೆಯನ್ನ ನೀಡಲಾಗಿದೆ. ಈಗಾಗಲೇ ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಪೂರ್ವಕ್ಕೆ ಜಿ ರವಿಶಂಕರ್, ಬೆಂಗಳೂರು ಪಶ್ಚಿಮಕ್ಕೆ ಉಜ್ವಲ್ ಕುಮಾರ್ ಘೋಷ್,
ಬೊಮ್ಮನಹಳ್ಳಿ ವಲಯಕ್ಕೆ ರವಿಕುಮಾರ್, ಸುರ್ಪುರ್ ಯಲಹಂಕ ವಲಯಕ್ಕೆ ಅನ್ಬುಕುಮಾರ್, ಬೆಂಗಳೂರು ದಕ್ಷಿಣಕ್ಕೆ ಶಿವಯೋಗಿ ಕಳಸದ್, ಮಹದೇವಪುರ ವಲಯಕ್ಕೆ ಡಾಕ್ಟರ್ ಎನ್ ಮಂಜುಳಾ, ದಾಸರಹಳ್ಳಿ ವಲಯಕ್ಕೆ ಬಿಸಿ ಜಾಫರ್, ಆರ್ ನಗರ ವಲಯಕ್ಕೆ ಆರ್ ವಿಶಾಲ್ ಎಲ್ಲ IAS ಅಧಿಕಾರಿಗಳಿಗೆ ಹೊಣೆಯನ್ನ ನೀಡಲಾಗಿದೆ. ಯಾವುದೇ ನಿಟ್ಟಿನಲ್ಲೂ ಕೂಡ ಇನ್ನು ಮುಂದೆ ಕೋವಿಡ್ ಪ್ರಕರಣಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗಬಾರ್ದು, ಹರಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಪ್ರಮುಖವಾಗಿ ಯಾವ್ಯಾವ ವಲಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ಅದರ ಒಂದು ಏನೇನು ಆಗ್ತಾ ಇದೆ ಅದರ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಈ ವಲಯಗಳಲ್ಲಿ ಕೋವಿಡ್ನ ಪ್ರಕರಣಗಳು ಜಾಸ್ತಿ ಆಗದ ಹಾಗೆ ನೋಡ್ಕೊಳ್ಳುವಂತಹ ಸಂಪೂರ್ಣವಾದ ಜವಾಬ್ದಾರಿಯನ್ನ ಈಗ ಈ ಒಂದು ವಲಯವಾರು ಸಂಯೋಜಕರನ್ನಾಗಿ, ನೋಡಲ್ ಅಧಿಕಾರಿಗಳನ್ನಾಗಿ ಈಗ ಸರ್ಕಾರ ನೇಮಕ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿಯ ಕಠಿಣ ರೂಲ್ಸ್ ಗಳನ್ನ ಮಾಡ್ತಾರೆ, ಇವರು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ, ಈಗಾಗಲೇ ನಾವು ನೋಡಿದ್ವಿ 2 ಅಲೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಆ ಒಂದು ಹಿಂದಿನ ಸೆಕೆಂಡ್ ವೇವ್ ಅಲ್ಲೂ ಕೂಡ ವಲಯವಾರು IAS ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಲಾಗಿತ್ತು. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೊರೋನಾ ಹೆಚ್ಚಾದ್ರೂ ಎಚ್ಚೆತ್ತುಕೊಂಡಿಲ್ಲ ಆರೋಗ್ಯ ಇಲಾಖೆ. ಉಸಿರಾಟದ ತೊಂದರೆ ಹೆಚ್ಚುವ ಬಗ್ಗೆ ಗೊತ್ತಿದ್ರೂ ಕೂಡ ಆರೋಗ್ಯ ಇಲಾಖೆ ಇಲ್ಲಿ ಕೇರ್ಲೆಸ್ ಮಾಡಿದೆ. ಎಲ್ಲಿ ಏನಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತಿದ್ದೀನಿ. ಬೆಳಗಾವಿಯ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಡವಟ್ಟನ್ನ ಮಾಡಿಕೊಂಡಿದೆ ಆರೋಗ್ಯ ಇಲಾಖೆ. ಯಾಕೆ ಅಂದ್ರೆ ವೇಸ್ಟ್ ಆಗಿ ಬಿದ್ದಿದೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಕ್ಸಿಜನ್ ಪ್ಲಾಂಟ್. 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗೆ ಆಕ್ಸಿಜನ್ ಒದಗಿಸುವಂತಹ ಶಕ್ತಿ ಇದೆ. ಇಷ್ಟು ದೊಡ್ಡ ಪ್ಲಾಂಟ್ ಇದ್ರೂ ಕೂಡ ಯಾವುದೇ ರೀತಿಯ ಉಪಯೋಗ ಇಲ್ಲ, ಅದನ್ನ ಹಾಗೇನೆ ವೇಸ್ಟ್ ಮಾಡಲಾಗ್ತಾ ಇದೆ. ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣಕ್ಕೆ ಕೈ ಹಾಕಿತ್ತು ರಾಜ್ಯ ಸರ್ಕಾರ. ಹಲವು ಕಡೆ ಆಕ್ಸಿಜನ್ ಪ್ಲಾಂಟ್ ಟ್ರಯಲ್ ಕೂಡ ಮಾಡಲಾಗಿದೆ. ಆದರೆ ಹುಕ್ಕೇರಿಯಲ್ಲಿ ಮಾತ್ರ ಆಕ್ಸಿಜನ್ ಪ್ಲಾಂಟ್ ನಿಷ್ಕ್ರಿಯವಾಗಿದೆ. ಆಮೆಗತಿಯಲ್ಲಿ ಸಾಗ್ತಾ ಇದೆ ಅಲ್ಲಿ ಆಕ್ಸಿಜನ್ ಘಟಕ. ಈ ಒಂದು ಘಟಕದ ಸ್ಥಾಪನೆಯ ಕೆಲಸ ತುಂಬಾ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದು, ಪ್ರಶ್ನೆಯನ್ನ ಕೇಳಿದ್ರೆ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು, ವೈದ್ಯಾಧಿಕಾರಿ, ತಾಲೂಕು ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಸಬೂಬನ್ನ ಕೊಡ್ತಾ ಇದ್ದಾರೆ. ಯಾಕೆ ಲೇಟ್ ಆಗ್ತಾ ಇದೆ ಅಂತ ಕೇಳ್ತಾ ಹೋದ್ರೆ ಅದಕ್ಕೆ ಬೇರೆಯದ್ದೇ ಆದಂತಹ ಉತ್ತರವನ್ನ ಕೊಡ್ತಿದ್ದಾರೆ. ವೇಸ್ಟ್ ಆಗಿ ಬಿದ್ದಿದೆ ಆಕ್ಸಿಜನ್ ಪ್ಲಾಂಟ್ ಅಲ್ಲಿ. ಹುಕ್ಕೇರಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿ ಆವರಣದಲ್ಲಿ ಒಂದು ಆಕ್ಸಿಜನ್ ಉತ್ಪಾದನಾ ಘಟಕ, ಒಂದು ಆಕ್ಸಿಜನ್ ಜನರೇಷನ್ ಪ್ಲಾಂಟ್ 333 KLP ಸಾಮರ್ಥ್ಯದ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ಈಗಾಗಲೇ ಮಂಜೂರಾಗಿದೆ. ಆ ಮಂಜೂರಾಗಲು ಸ್ವಲ್ಪ ವಿಳಂಬವಾಗಿದ್ದರಿಂದ ಎಲ್ಲಾ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಗೆ ಬರುವಂತಹ ಎಲ್ಲಾ ಸಲಕರಣೆಗಳು ಈಗಾಗಲೇ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ತಲುಪಿದ್ದಾವೆ. ಇನ್ಸ್ಟಾಲೇಷನ್ ಮಾಡೋದು ಒಂದು ಅಷ್ಟೇ ಬಾಕಿ ಇದೆ. ಯಾಕಂದ್ರೆ ಅದಕ್ಕೆ ವಿದ್ಯುತ್ ಸಂಪರ್ಕದ ಒಂದು ಕಾರ್ಯ ಇನ್ನು ಆಗ್ಬೇಕಾಗಿದ್ದ ಕಾರಣದಿಂದ ಸ್ವಲ್ಪ ಅದನ್ನ ಇನ್ಸ್ಟಾಲೇಷನ್ ಮಾಡಲು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಈ ಒಂದು ವಾರದಲ್ಲಿ ಇದಕ್ಕೆ ಬೇಕಾಗುವಷ್ಟು 250 KV ಸಾಮರ್ಥ್ಯದ ಒಂದು ಟ್ರಾನ್ಸ್ಫಾರ್ಮರ್ ಮತ್ತು ವಿದ್ಯುತ್ ಸಂಪರ್ಕದ ಸ್ವಲ್ಪ ಕಾರ್ಯ ಬಾಕಿ ಇರೋದ್ರಿಂದ ಈ ಒಂದು ವಾರದಲ್ಲಿ ಅದನ್ನ ಆಮ್ಲಜನಕ ಉತ್ಪಾದನಾ ಘಟಕವನ್ನು ಈಗಾಗಲೇ ಕೊರೋನಾ 3ನೇ ಅಲೆ ಅತ್ಯಂತ ವೇಗವಾಗಿ ಇಡೀ ದೇಶ ತುಂಬಾ ಹರಡೈತಿ. ಇವತ್ತು ನಮ್ಮ ಸರ್ಕಾರಿ ಹಾಸ್ಪಿಟಲ್ ಒಳಗಡೆ ಸರ್ಕಾರದಿಂದ ಆಕ್ಸಿಜನ್ ಪ್ಲಾಂಟ್ ಗಳನ್ನ ಇದನ್ನ ಮಾಡಿದ್ರು, ಅವ್ರಿಗೆ ಕೊಟ್ಟಿದ್ದು ಕೂಡ ಇನ್ನೂವರೆಗೆ ಅಲ್ಲಿ ಅದನ್ನ ಬಳಕೆ ಮಾಡ್ತಾ ಇಲ್ಲ. ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತದ. ಯಾಕಂದ್ರ ಸಾಕಷ್ಟು ಸರ್ಕಾರದವರು ಖರ್ಚು ಮಾಡಿ ಆ ಪ್ಲಾಂಟ್ ಅನ್ನ ಮಾಡಿ ಆಸ್ಪತ್ರೆ ಒಳಗೆ ಕೂಡಿಸ್ಬೇಕಂತ ಹೇಳಿ ಒಂದು ಇದನ್ನ ಮಾಡಿದಾರ. ನಮ್ಮ ಆಗ್ರಹ ಏನಪ್ಪಾ ಅಂದ್ರ ಇದನ್ನ ಸರ್ಕಾರಿ ಹಾಸ್ಪಿಟಲ್ ಒಳಗೆ ಆ ಆಕ್ಸಿಜನ್ ಪ್ಲಾಂಟ್ ಅನ್ನ ಕೂಡಿಸ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ. ಹುಕ್ಕೇರಿ ನಾಗರಿಕರ ಪರವಾಗಿ ಆಗ್ರಹ ಮಾಡ್ತಾ. ನಾವೀಗ ಮುಂದಿನ ಸುದ್ದಿ ಹೇಳ್ತಾ ಇರೋದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು BDA ದಾಳಿ ಸಂಬಂಧ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಮುಂದಿನ ಕ್ರಮಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಆರೋಪಿತ ಅಧಿಕಾರಿಗಳ ವಿರುದ್ಧ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಂತ ಹೇಳಿ ಈಗ ಸಿಎಂ ಮುಂದಿನ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಿ, ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ನೀಡಿದ್ದು, BDA ಕಚೇರಿ ದಾಳಿ ಸಂಬಂಧ ಸರ್ಕಾರಕ್ಕೆ ACB ವರದಿಯನ್ನ ಸಲ್ಲಿಸಿದೆ. BDAನಲ್ಲಿ ನಡೆದಂತಹ ಅಕ್ರಮಗಳ ಕುರಿತು ತನಿಖಾ ವರದಿ ಆಲ್ರೆಡಿ ಸಲ್ಲಿಕೆಯಾಗಿದೆ.
ಕೆಲವು ಅಧಿಕಾರಿಗಳ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿತ್ತು ಎಸಿಬಿ. 45ಕ್ಕೂ ಹೆಚ್ಚು ಅಕ್ರಮ ದಾಖಲೆಗಳ ವರದಿಯನ್ನ ಎಸಿಬಿ ಸಲ್ಲಿಕೆ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಸೆಕ್ಷನ್ 17(a) ಪ್ರಕಾರ ಸರ್ಕಾರದ ಪೂರ್ವಾನುಮತಿಯನ್ನ ಎಸಿಬಿ ಕೇಳಿತ್ತು. ಸರ್ಕಾರ ತಡ ಮಾಡ್ತಾ ಇರುವ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ಈ ಒಂದು ವರದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲೇ ದಾಖಲೆಗಳ ಪರಿಶೀಲನೆಗೆ ಈಗ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. 10 ಮಂದಿಯ ಸ್ಪೆಷಲ್ ಟೀಮ್ನಿಂದ ದಾಖಲೆಗಳ ಪರಿಶೀಲನೆಯನ್ನ ಮಾಡೋದಕ್ಕೆ, ದಾಖಲೆ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಚಾಮರಾಜನಗರ ಜಿಲ್ಲೆಯಲ್ಲಿ ಅಪ್ಪಟ ಪರಿಸರ ಪ್ರೇಮಿಯೊಬ್ಬರು ಇದ್ದಾರೆ. ಇವರು ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. 22 ಲಕ್ಷ ರೂಪಾಯಿಗೆ ಸ್ವಂತ ಮನೆಯನ್ನೇ ಮಾರಾಟ ಮಾಡಿ 7,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಮಾದರಿಯಾಗಿದ್ದಾರೆ. ನಗರದ ಜೋಡಿ ರಸ್ತೆ, ಡಿವಿಯೇಷನ್ ರಸ್ತೆ, ನ್ಯಾಯಾಲಯ ರಸ್ತೆ, ಸಂಪಿಗೆ ರಸ್ತೆ, ರೈಲು ನಿಲ್ದಾಣದ ರಸ್ತೆ, ಜಿಲ್ಲಾ ಅಂಬೇಡ್ಕರ್ ಕ್ರೀಡಾಂಗಣ, ಕೇಂದ್ರೀಯ ವಿದ್ಯಾಲಯ ಹೀಗೆ ಅನೇಕ ಕಡೆಗಳಲ್ಲಿ ವೆಂಕಟೇಶ್ ಗಿಡ ನೆಟ್ಟಿದ್ದಾರೆ. ಹೊಂಗೆ, ಬೇವು, ಹೆಬ್ಬೇವು, ದೇವಗಣ, ಆಕಾಶ ಮಲ್ಲಿಗೆ, ಬಸವನ ಪಾದ ಗಿಡ, ಸಂಪಿಗೆ ಹೀಗೆ ಅನೇಕ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡ್ತಿದ್ದಾರೆ. ಗಿಡಗಳನ್ನ ಪೋಷಣೆ ಮಾಡಿದ್ರಿಂದ ವೆಂಕಟೇಶ್ ಅವರ ಶ್ರಮದ ಫಲವಾಗಿ ಗಿಡ ಮರಗಳು ನಳನಳಿಸ್ತಿವೆ. ಬಾಡಿಗೆ ಮನೆಯಲ್ಲಿ ವೆಂಕಟೇಶ್ ವಾಸವಾಗಿದ್ದು ಪತಿಯ ಪರಿಸರ ಸಂರಕ್ಷಣೆ ಕೆಲಸಕ್ಕೆ ಅವರ ಪತ್ನಿ ಜಯಲಕ್ಷ್ಮಿ ಕೂಡ ಸಾಥ್ ಕೊಟ್ಟಿದ್ದಾರೆ. ನಾವು ಚಾಮರಾಜನಗರದಲ್ಲಿ ಒಂದು 7,000ಕ್ಕಿಂತ ಹೆಚ್ಚು ಗಿಡಗಳನ್ನ ನೆಟ್ಟಿದ್ದೀನಿ. ಇದು ಅಷ್ಟು ಸುಲಭವಾಗಿ ನೆಡೋದು ಮುಖ್ಯ ಅಲ್ಲ, ಇದನ್ನ ಮೇಂಟೈನ್ ಮಾಡೋದು ಇರ್ತದೆ. ಕಾಲಕ್ಕೆ ಇದನ್ನೆಲ್ಲ ಮೇಂಟೈನ್ ಮಾಡೋದಿರ್ತದೆ. ನೋಡಿ, ಲೇಬರ್ಸ್ಗೆ ನಮಗೆ ತಿಂಗಳಿಗೆ 30,000 ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಸೊ ದಿನ ಬರ್ತಾರೆ, ಅವ್ರಿಗೆಲ್ಲ ಸಂಬಳ ಕೊಡಬೇಕಾಗುತ್ತೆ, ಎಲ್ಲಿಂದ ತರೋಕ್ಕಾಗುತ್ತೆ? ಸೊ ಹಾಗಾಗಿ ಆಮೇಲೆ ಬರೀ ಲೇಬರ್ಸ್ ಮಾತ್ರ ಲೆಕ್ಕ ಹಾಕೊಳ್ಬೇಡಿ, ಅದಕ್ಕೆ ಟ್ರೀ ಗಾರ್ಡ್ ಹೊಟ್ಟೋಗಿರ್ತದೆ, ಮತ್ತೆ ಟ್ರೀ ಗಾರ್ಡ್ ಹಾಕಬೇಕು. ಪ್ರತಿಯೊಂದು ಸೀಸನಲ್ಲೂ ನಮಗೆ ಕೆಲವು ಸಂದರ್ಭದಲ್ಲಿ ಬರುತ್ತೆ ಆ ಗಿಡಗಳಿಗೆ, ಅದಕ್ಕೆಲ್ಲ ಔಷಧಿ ಹೊಡಿಸ್ಬೇಕು, ಮತ್ತೆ ಸ್ಪ್ರೇ ಮಾಡಬೇಕು. ಆಮೇಲೆ ಎಷ್ಟಕ್ಕೆ ಮಾರ್ಬಿಟ್ರಿ ಸಮಯ ಸರ್? ನಾವು 22 ಲಕ್ಷಕ್ಕೆ ರಿಜಿಸ್ಟ್ರೇಷನ್ಗೆ ಮಾಡಿದ್ವಿ ಸರ್ ಅದನ್ನು. ಸೊ ನಾವು ಅದಕ್ಕೆ ಬ್ಯಾಂಕಲ್ಲಿ ಇದ್ರ ಬಗ್ಗೆ ಸಾಲ ತೊಗೊಂಡಿದ್ವಿ, ಅದ್ರದ್ದೆಲ್ಲ ಕ್ಲಿಯರ್ ಮಾಡಿ ಇವಾಗ ಈಗ ನಾನು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಸೊ ಜೊತೆಗೆ ಈ ಮುಂದೆ ಗಿಡ ನೆಡೋ ಕೆಲಸ ನೋವಾಗ್ಲಿಲ್ವಾ ಹಳೆ ಮನೆ ಮಾರೋದಕ್ಕೆ, ಮನೆ ಮಾರೋದಕ್ಕೆ? ಸರ್, ನೋವನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನ ನಿಮ್ಮನ್ನು ಗೊತ್ತಿರ್ಬೇಕು ನಿಮಗೆ, ಎಷ್ಟೋ ಜನ ದುಶ್ಚಟಗಳಿಗೆಲ್ಲ ಹಣಕಾಸುಗಳನ್ನ ಖರ್ಚು ಮಾಡಿ ಮನೆ, ಮಠ, ಚಿನ್ನ, ಒಡವೆ ಎಲ್ಲನೂ ಮಾರ್ಕೊಳ್ಳೋರಿದ್ದಾರೆ. ಬಟ್ ನಾನು ಮಾಡಿರೋದು ಗಿಡ ನೆಡೋದಕ್ಕೋಸ್ಕರ ಅಂತ. ಧರ್ಮಪತ್ನಿಯಾಗಿ ನನಗೆ ತುಂಬ ಖುಷಿಯಾಗುತ್ತೆ ಸರ್. ಮನೆ ಮಾರಿ ಪರಿಸರ ಉಳಿಸ್ಬೇಕು ಅಂತ ಅವರು ಸಾಥ್ ತಗೊಂಡ್ರು. ಅದಕ್ಕೋಸ್ಕರ ನಾನು ಅವ್ರಿಗೆ ಬೆಂಬಲವಾಗಿ ಇಟ್ಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ಇದು ಮಾಡ್ತೀನಿ. ಏನು ಕೆಲಸ ಮಾಡ್ತೀರಾ ಸರ್? ನಾವು ಮನೆಗೆ ಗಿಡಗಳೆಲ್ಲ ತಂದಿರ್ತಾರೆ ಸರ್, ಅದಕ್ಕೆಲ್ಲ ದಿನ ನೀರು ಹಾಕ್ತೀನಿ. ನನಗೆ ಹಸಿರು ಪರಿಸರ ಅಂತಂದರೆ ತುಂಬ ಇಷ್ಟ. ನಮ್ಮ ಚಾಮರಾಜನಗರ ಹಸಿರುಕರಣ ಆಗಲಿ ಅಂತ ಅವರು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು. ಒಂದು ಪರಿಸರ ಉಳಿಸೋಕ್ಕೋಸ್ಕರ ಅವರು ನಿಮ್ಮ ಮನೆ ಮಾರ್ತಿದ್ದೀನಿ ಅಂತ ಹೇಳಿದಾಗ ನನಗೂ ಸ್ವಲ್ಪ ನೋವಾದಾಗ ಸ್ವಲ್ಪ ಖುಷಿನೂ ಆಯಿತು ಸರ್. ನಮ್ಮ ನಗರನ ಹಸಿರುಕರಣ ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅದಕ್ಕೋಸ್ಕರ ಖುಷಿ ಆಯಿತು ಸರ್. ಅವರು ಬೇರೆ ರೀತಿನಲ್ಲಿ ಮಾಡಿ ಅಂತಂದಿದ್ರೆ ನನಗೆ ಖುಷಿ ಆಗ್ತಾ ಇರಲಿಲ್ಲ. ಹಸಿರುಕರಣ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಖುಷಿ ಆಯಿತು. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.